ನಮಸ್ತೆ ಎಲ್ಲರಿಗೂ. ಚತುರ್ಥಿಗಳಲ್ಲಿ ಬಹಳ ವಿಶೇಷ ಮತ್ತು ಫಲಪ್ರದಾಯಕವಾದ ಚತುರ್ಥಿ ಅಂದರೆ ಅದು ಅಂಗಾರಕ ಚತುರ್ಥಿ. ಇದೇ ಮಂಗಳವಾರ 6ನೇ ತಾರೀಕು ಬಂದಿದೆ. ಮಂಗಳವಾರ ಬರುವ ಸಂಕಷ್ಟರ ಚತುರ್ಥಿಯನ್ನು ಅಂಗಾರಕ ಚತುರ್ಥಿ ಅಂತ ಕರಿತೀವಿ. ಕಾರಣ ಅಂಗಾರಕ ಎಂದರೆ ಕುಜಗ್ರಹ, ಅಂದರೆ ಮಂಗಳ ಗ್ರಹ ಎಂದರ್ಥ. ಹಾಗಾಗಿ ಇಂತಹ ಮಂಗಳನ ದಿನ ಬರುವ ಚತುರ್ಥಿಯನ್ನು ಅಂಗಾರಕ ಚತುರ್ಥಿ ಅಂತ ಕರೆಯಲಾಗುತ್ತೆ. ಯಾಕೆ ಅಂತ ತಿಳಿಯೋದಾದರೆ, ಪುರಾಣಗಳ ಪ್ರಕಾರ ಭಾರದ್ವಾಜ ಮಹರ್ಷಿಗಳ ಆಶ್ರಮದಲ್ಲಿ ಬೆಳೆದ ಭೂದೇವಿಯ ಮಗನೇ ಅಂಗಾರಕ. ಕೆಂಪು ಬಣ್ಣವುಳ್ಳ ತೇಜಸ್ವಿಯಾಗಿದ್ದ ಅವನು ಪರಮಾತ್ಮನ ದರ್ಶನಕ್ಕಾಗಿ ಕಾಡಿನಲ್ಲಿ ಗಣೇಶನನ್ನು ಕುರಿತು ಕಠಿಣ ತಪಸ್ಸು ಮಾಡ್ತಾನೆ. ಅವನ 1000 ವರ್ಷಗಳ ತಪಸ್ಸಿಗೆ ಭಕ್ತಿಗೆ ಮೆಚ್ಚಿ ಶ್ರೀ ಗಣೇಶನು ಮಾಘ ಮಾಸದ ಚತುರ್ಥಿಯ ದಿನ ಪ್ರತ್ಯಕ್ಷನಾಗಿ 2 ವರಗಳನ್ನ ನೀಡ್ತಾನೆ. ಒಂದು, ಅಂಗಾರಕನಾದ ನಿನಗೆ ದೇವಲೋಕದಲ್ಲಿ ಸ್ಥಾನ ಸಿಗಲಿ ಅಂತ. ಅವನೇ ಇಂದು ನವಗ್ರಹಗಳಲ್ಲಿ ಒಬ್ಬನಾದ ಮಂಗಳ ಗ್ರಹ. ಇನ್ನು ಎರಡನೆಯದು, ಎಂದು ಮಂಗಳವಾರ ಸಂಕಷ್ಟರ ಚತುರ್ಥಿ ಬರುತ್ತದೆಯೋ ಆ ದಿನವನ್ನು ಅಂಗಾರಕ ಚತುರ್ಥಿ ಎಂದೇ ಕರೆಯಲಾಗುತ್ತೆ. ಅಂದು ಗಣಪತಿಯನ್ನು ಪೂಜಿಸುವವರಿಗೆ, ಚತುರ್ಥಿಯ ವ್ರತ ಆಚರಿಸುವವರಿಗೆ 1 ವರ್ಷದ ಸಂಕಷ್ಟಹರ ಚತುರ್ಥಿ ವ್ರತ ಮಾಡಿದ ಫಲ ಸಿಗಲಿ ಎಂದು ವರ ನೀಡಿದನು. ಅದೇ ಈ ಮಾಘ ಮಾಸದ ಅಂಗಾರಕ ಚತುರ್ಥಿಯಾಗಿದೆ. ಹಾಗಾಗಿ ಈ ದಿನ ವ್ರತ ಮಾಡುವುದರಿಂದ ಮಂಗಳ ಅಂದರೆ ಕುಜದೋಷ ನಿವಾರಣೆಯಾಗುತ್ತೆ, ಸಾಲಬಾಧೆಯಿಂದ ಮುಕ್ತಿ ದೊರೆಯುತ್ತೆ, ಕೈಗೊಂಡ ಕಾರ್ಯಗಳಲ್ಲಿ ಯಶಸ್ಸು ಜಯ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಸಾಧ್ಯವಾದಷ್ಟು ಭಕ್ತರು ಸಂಜೆಯವರೆಗೆ ಉಪವಾಸವಿದ್ದು ಗಣೇಶನಿಗೆ 21 ಗರಿಗೆಗಳನ್ನು ಅರ್ಪಿಸಿ ಇಷ್ಟಾರ್ಥಗಳನ್ನು ಈಡೇರಿಸು ಎಂದು ಬೇಡಿಕೊಳ್ಳುತ್ತಾರೆ. ಸಂಜೆ ಚಂದ್ರೋದಯದ ನಂತರ ವಿನಾಯಕನಿಗೆ ಬೆಲ್ಲದ ದೀಪ ಹಚ್ಚಿ ಕೆಂಪು ಹೂ ಇಟ್ಟು ಪೂಜಿಸಿ 108 ಬಾರಿ ಓಂ ಗಂ ಗಣಪತಿಯೇ ನಮಃ ಎಂದು ಜಪಿಸಿ ಚಂದ್ರನ ದರ್ಶನದೊಂದಿಗೆ ಎಲ್ಲರ ವ್ರತ ಸಂಪೂರ್ಣವಾಗುತ್ತೆ. ಹೀಗೆ ಮಾಡುವುದರಿಂದ ಗಣೇಶನ ಕೃಪೆ ಖಂಡಿತ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಜೊತೆಗೆ ವರ್ಷದ ಎಲ್ಲ ಸಂಕಷ್ಟರ ಚತುರ್ಥಿಯನ್ನು ಆಚರಿಸಿದ ಫಲ ದೊರೆಯುತ್ತದೆ. ಗಣೇಶನಿಗೆ ಗರಿಕೆಯನ್ನು ಅರ್ಪಿಸುವುದರ ಹಿಂದಿನ ವಿಶೇಷತೆ ಏನು? ಅದರಲ್ಲೂ 21 ಗರಿಕೆಗಳನ್ನೇ ಏಕೆ ಅರ್ಪಿಸಲಾಗುತ್ತೆ? ತಿಳಿದುಕೊಳ್ಳೋಕೆ ಮುಂದಿನ ವಿಡಿಯೋವನ್ನು ನೋಡಿ.